ನನ್ ಮೇಲ್ ಸಿಟ್ಟಾ? ಹಾಗೇನಿಲ್ಲ. ಮತ್ತೆ ನನ್ ಮುಖ ನೋಡ್ದೆ ಯಾಕೆ ರೀತಿ ಒಟ್ಟಾಗಿ ಮಾತಾಡ್ತಾ ಇದ್ದೀರಾ? ಈಗ ನಿನ್ಗೆ ಏನ್ ಬೇಕು? ನೀನ್ ಮಾಡಿದ ಪ್ರತಿಯೊಂದು ಅಡುಗೆನೂ ಚೆನ್ನಾಗಿದೆ ಅಂತ ಹೇಳ್ಬೇಕು, ಅಷ್ಟೇ ತಾನೇ? ಹೌದು. ನೀನ್ ಮಾಡಿದ ಪಲ್ಯ ತರನೇ ಇದೆ, ಮುದ್ದೆ ತರನೇ ಇದೆ, ಹಪ್ಪಳ ತರನೇ ಇದೆ, ಚಪಾತಿ ತರನೇ ಇದೆ. ಸಾಕಾ? ಅಯ್ಯೋ ಮಹಾರಾಯ, ನಾನ್ ನಿಮ್ಮ ಹತ್ರ ಏನು ಕೇಳಲ್ಲ, ತಿನ್ನಿ. ಮತ್ತಿನ್ನೇನು? ಕೃತಜ್ಞರಾಗಿರ್ಬೇಕಾದ್ ನಾವು ಅನ್ಯಾಯ ಮಾಡ್ತಿದೀವಿ. ಅಡುಗೆ ಹೇಗಿದ್ರೇನು? ಆಯ್ತಪ್ಪ, ಮತ್ತೆ ಅದನ್ನೇ ಶುರು ಮಾಡ್ಬಿಟ್ರಾ? ನೀವ್ ಕೊಟ್ಟ ಹಣನ ಅಣ್ಣನ ಹತ್ರ ಕೊಡದೆ ನಾನು ಎಡವಟ್ ಮಾಡ್ಕೊಂಡೆ. ಅಮ್ಮ ಹೇಳಿದಕ್ ನಾನು ಹಂಗ್ ಮಾಡ್ದೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ದೆ ಇದ್ರೆ ನಾನೇನ್ ಮಾಡ್ಲಿ? ಅಲ್ಲ ಲಾವಣ್ಯ, ನಿನಗೆ ಈ ರೀತಿ ಇರೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಅಂತ. ತುಳಸಿ ಏನ್ ತಪ್ಪು ಮಾಡಿದ್ದಾರೆ? ನಮ್ಮಿಬ್ರಿಗೋಸ್ಕರ ಅಪ್ಪನ ಹತ್ರ ರಾಜಿ ಮಾಡೋದಕ್ಕೆ ಮಾತಾಡಿದವ್ರೆ ಅವರೇ ತಾನೇ. ಚಿಕ್ಕಪ್ಪ ಬಿಡುಗಡೆ ಆಗಿರೋದಕ್ಕೆ ಕಾರಣನೇ ಅವರು. ನಿನ್ನಿಂದ ಅವ್ರಿಗೀಗ ಆಯ್ತು ಅಂತ ನಿನಗೆ ಸ್ವಲ್ಪನೂ ಫೀಲೇ ಇಲ್ವಾ? ಏನ್ರಿ, ನನ್ಗೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸುಮ್ನೆ ತುಳಸಿ ಅನ್ಕೋತಾಳೆ, ಅಣ್ಣ ಏನ್ ಅನ್ಕೋತಾನೆ ಅಂತ ನೀವು ನನ್ ಮೇಲೆ ಸಿಟ್ಟು ತೋರ್ಸಿದ್ರೆ ಏನ್ ಅರ್ಥ? ನೀನ್ ತಪ್ಪು ಮಾಡಿದ್ಯಾ ಅಂತ ಅರ್ಥ. ಇಲ್ ನೋಡಿ, ತುಳಸಿ ನೆನ್ಸ್ಕೊಂಡ್ರೆ ನನ್ಗೂ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಇದು ದೊಡ್ಡೋರ್ ವಿಷಯ. ಅದಕ್ಕೆ ನೀವು ನನ್ ಮೇಲೆ ಸಿಟ್ಟು ತೋರ್ಸಿದ್ರೆ ನನ್ ಮನ್ಸಿಗೆ ಬೇಜಾರಾಗಲ್ವಾ? ನನ್ ಹತ್ರ ಮಾತಾಡಲ್ವೇನ್ರಿ? ಹೆಂಡತಿನ ತುಂಬಾ ಪ್ರೀತಿಸೋರ್ಗೆ ಸಿಟ್ಟೇ ಬರಲ್ವಂತೆ. ಆದ್ರೆ ನೀವ್ ಸಿಟ್ ಮಾಡ್ಕೋತಾ ಇರೋದ್ ನೋಡಿದ್ರೆ. ಅಂದ್ರೆ ನಾನ್ ನಿನ್ ಲವ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದೀಯಾ? ನಾನ್ ಹಾಗೆ ಹೇಳ್ತಿಲ್ಲ. ನಿಮ್ಗೆ ಲವ್ಗಿಂತ ಸಿಟ್ಟೆ ಜಾಸ್ತಿ ಬರ್ತಾ ಇದೆ ನೋಡಿ. ಸಿಟ್ಟಿಂದ ನಿಮ್ಗೆನೆ ಆಪಲ್ ತರ ಆಗಿದೆ. ಬಿಡು ಲಾವಣ್ಯ. ನೋಡಿ ನೋಡಿ, ಮತ್ತೆ ಮತ್ತೆ ಸಿಟ್ ಮಾಡ್ಕೋತಾ ಇದ್ದೀರಾ. ನನ್ ಮನ್ಸ್ಗೆ ಬೇಜಾರಾಗುತ್ತೆ. ನಾನೇನು ಗೊತ್ತಿಲ್ದೆ ಮಾಡ್ದೆ, ಸಾರಿ ಅಂತ ಹೇಳಿದ್ನಲ್ಲ. ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರೂ ಒಂದ್ ಮಾತು, ಒಂದ್ ಮುತ್ತು, ಒಂದ್ ರಾತ್ರಿಯಲ್ಲೇ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀವೇನೆ ಇನ್ನು ಹಳೆದ್ರ ಬಗ್ಗೆನೆ ನೆನ್ಸ್ಕೊಂಡು ಬೈತಾ ಇದ್ದೀರಾ. ಹೇ ಲಾವಣ್ಯ, ಇಷ್ಟಕ್ಕೆ ಹೇಳ್ತಾ ಇದೀಯ ನೀನು? ಹೋಗ್ರಿ, ನನ್ ಗೊತ್ತಿಲ್ದೆ ತಪ್ಪಾಡ್ದೆ, ಸಾರಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಎಷ್ಟ್ ಕೋಪ ಮಾಡ್ಕೋತಾ ಇದ್ದೀರಾ? ನೀವ್ ಸಿಟ್ ಮಾಡ್ಕೊಳ್ತಾರದ್ ನೋಡಿದ್ರೆ ನನಗ್ ಭಯ ಆಗ್ತಿದೆ. ನೀವ್ ಯಾವಾಗ್ಲೂ ಇದೇ ತರ ಸಿಟ್ ಮಾಡ್ಕೋತೀರಾ? ಏನಮ್ಮ ಲಾವಣ್ಯ ನೀನು? ನನಗ್ ನಿನ್ ಮೇಲೆ ಕೋಪ ಇಲ್ಲ ಕಣೋ. ಸರಿ ಬಿಡು, ಇನ್ ಮುಂದೆ ನೀನ್ ಏನೇ ತಪ್ಪು ಮಾಡಿದ್ರು ನಾನು ಕೋಪ ಮಾಡ್ಕೊಳಲ್ಲ, ಸರಿನಾ? ಇಲ್ಲ ನೋಡಿ, ಇದನ್ನು ನೀವು ಸಿಟ್ಟಲ್ಲೇ ಹೇಳ್ತಾ ಇದ್ದೀರಾ. ಅಳ್ಬೇಡ ಲಾವಣ್ಯ. ಏಯ್, ನೀನು ಅಳ್ತಾ ಇದೀಯಾ ನಗ್ತಾ ಇದೀಯಾ? ಅಯ್ಯೋ ಕಳ್ಳಿ, ಇಷ್ಟೊಂದ್ ಚೆನ್ನಾಗಿ ನಗ್ತಾ ಇದೀಯಾ? ಎಷ್ಟು ಎದುರಿಸ್ಬಿಟ್ಟೆ ನಾನು. ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನೀನ್ ಅಳ್ತಾ ಇದೀಯ ಅಂತ. ಮತ್ತಿನ್ನೇನು, ಸುಮ್ನಿರಿ ಅಂತ ಎಷ್ಟ್ ಹೇಳಿದ್ರು ನೀವ್ ಸುಮ್ನೆನೇ ಇರ್ಲಿಲ್ಲ. ಅದಕ್ಕೆ ನಾನು ಈ ರೀತಿ ಡ್ರಾಮಾ ಆಡ್ದೆ. ಲಾವಣ್ಯ, ಕಳ್ಳಿ ನೀನು. ಲಾವಣ್ಯ. ಹಾ ಬಂದೆಮ್ಮ. ಏನೇ, ನಿಮ್ಮ ಅಣ್ಣನೂ ಅತ್ತಿಗೆನೂ ಅಂಗಡಿಗೆ ಹೊರಟಾಯ್ತಾ? ಇನ್ನೂ ಇಲ್ಲಮ್ಮ. ಯಾಕೆ? ನಿಮ್ಮನ್ ಕರ್ಕೊಂಡು ಹೋಗೋಕೆ ನಿನ್ ಮಾವನ್ ಮನೆಯವ್ರು ಬರ್ತಾ ಇದ್ದಾರೆ. ಅವ್ರು ಇಲ್ಲೇ ಇದ್ರೆ ಶನಿಗಳ ತರ ಇಲ್ದೇ ಇರೋದೆಲ್ಲ ಮಾತಾಡಿ ಹಿಂಸೆ ಕೊಡ್ತಾರೆ. ಅದಕ್ಕೆ ಅವ್ರು ತೊಲಗುದ್ರೋ ಇಲ್ವೋ ಅಂತ. ಏನ್ರಿ, ಸ್ವಲ್ಪ ಬರ್ತೀರಾ? ಏನಾಯ್ತು ಸುಧಾ? ಬನ್ನಿ ಒಂದ್ ನಿಮಿಷ ಹೇಳ್ತೀನಿ. ಯಾಕೆ ಸುಧಾ ಅರ್ಚ್ತಾ ಇದೀಯಾ? ಹೌದು, ನಾನು ಆಂಬ್ಯುಲೆನ್ಸ್ ಸೈರನ್ ಅಲ್ವಾ, ಅದಕ್ಕೆ ಯಾವಾಗ್ಲೂ ಅರ್ಚ್ತಾ ಇರ್ತೀನಿ. ನಿಮ್ಮಮ್ಮ ನಮ್ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಗೊತ್ತಾ? ಏನ್ ಹೇಳಿದ್ರು? ನಿಮ್ ತಂಗಿನ ಕರ್ಕೊಂಡು ಹೋಗೋದಕ್ಕೆ ದೇವಾನು ದೇವತೆಗಳೆಲ್ಲ ಇಲ್ಲಿಗೆ ಬರ್ತಿದಾರಂತೆ. ನಾವಿಬ್ರು ಇಲ್ಲೇ ಇದ್ರೆ ನಿಮ್ ತಂಗಿ ಬದುಕು ಹಾಳಾಗ್ ಹೋಗುತ್ತಂತೆ. ಏನಮ್ಮ ಇದೆಲ್ಲ? ಏಯ್, ಇವಳು ಇಲ್ದೇ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ರೆ ನೀನ್ ಇವಳು ಮಾತ್ ನಂಬ್ಕೊಂಡು ನನ್ನನ್ನೇ ಪ್ರಶ್ನೆ ಕೇಳ್ತಾ ಇದೆಯಲ್ಲೋ? ಯಾರತ್ತೆ ಸುಳ್ಳು ಹೇಳ್ತಾ ಇರೋದು? ಅಮ್ಮನ ಮಗಳು ಇಬ್ರು ಸೇರ್ಕೊಂಡು ನನ್ ಕಣ್ ಮುಂದೆನೆ ಇದೆಲ್ಲ ಮಾತಾಡ್ತಾ ಇರ್ಲಿಲ್ವಾ? ಯಾಕೆ ನಮ್ಮಿಬ್ರನ್ನ ನೋಡಿದ್ರೆ ಶನಿಗಳ ತರ ಕಾಣ್ತಾ ಇದೀವಾ? ಬೇಡ ಕಣೋ, ಇವಳನ್ ಸುಮ್ನೆ ಇರಕ್ ಹೇಳು. ಕಾಲ್ ಕೆರ್ಕೊಂಡ್ ಜಗಳ ಮಾಡಕ್ ಬರ್ತಾಳೆ. ಮೊದ್ಲೇ ಇವಳ ಹೊರಗಡೆ ಹೋಗಕ್ ಹೇಳು. ನೋಡು, ಈಗ ಬೀಗರ ಕಡೆಯವ್ರು ಬರ್ತಾ ಇದಾರೆ. ನೋಡಿದ್ರ ನಾವಿರೋದು ಇವ್ರಿಗೆ ಇಷ್ಟನೇ ಇಲ್ಲ. ಅದಕ್ಕೆ
ಕೊಂಕ್ ಮಾಡೋ ತರ ಮುಖ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಏನಮ್ಮ ಇದೆಲ್ಲ? ಅಲ್ಲಮ್ಮ, ಲಾವಣ್ಯನ್ ಕರ್ಕೊಂಡು ಹೋಗೋದಕ್ಕೆ ಬೀಗ್ರ ಮನೆಯವ್ರು ಬರ್ತಿದ್ದಾರೆ ಅಂತ ಒಂದು ಮಾತು ಹೇಳಿದಿದ್ರೆ ನಾವಿಲ್ಲಿ ಇರ್ತಾ ಇರ್ಲಿಲ್ಲ, ನಮ್ಮ ಪಾಡಿಗೆ ನಾವು ಹೊರಟೋಗ್ತಿದ್ವಿ. ಏಯ್, ನಿನ್ನನ್ನ ನಾನು ಇರ್ಬೇಡ ಅಂತ ಹೇಳಿಲ್ಲ ಕಣೋ. ಸಾಕಮ್ಮ, ಸಾಕು. ಹೆತ್ತ ಮಗನಿಗೆ ಹೆತ್ತವರೇ ಬೆಲೆ ಕೊಡಲಿಲ್ಲ ಅಂದ್ಮೇಲೆ ಇನ್ನು ಬರೋ ಜನ ಎಷ್ಟು ಮಟ್ಟಿಗೆ ಬೆಲೆ ಕೊಡ್ತಾರೆ? ಸಾಕು ಸುಧಾ, ಬಾ ಹೋಗೋಣ. ಛೇ, ಛೇ, ಈಗ ಇನ್ಸಲ್ಟ್ ಮಾಡೋದು ಲಾವಣ್ಯ. ನಿಮ್ಮ ಅಮ್ಮನ ಏನೋ ಅನ್ಕೊಂಡಿದ್ದೆ ನಾನು. ಫುಲ್ ರಾಂಗ್ ಆಗಿದ್ದಾರೆ. ಅಲ್ಲ, ನಿಮ್ಮ ಅಣ್ಣ ಅತ್ತಿಗೆ ಹತ್ರ ಈಗ ಮಾತಾಡೋದು? ಸುಮ್ಮನೆ ಏನೇನೋ ಮಾತಾಡಬೇಡಿ. ಅತ್ತಿಗೆ ಬಗ್ಗೆ ನಿಮ್ಗೇನು ಗೊತ್ತಿದೆ? ಸರಿ, ನಿಮ್ಮ ಅತ್ತಿಗೆ ಬಗ್ಗೆ ನನಗೇನು ಗೊತ್ತಿಲ್ಲ. ಆದ್ರೆ ತುಳಸಿ ಏನ್ ತಪ್ಪು ಮಾಡಿದ್ದಾರೆ? ಅವ್ರನ್ನು ನಿಮ್ಮಮ್ಮ ಕೆಟ್ಟದಾಗ ಟ್ರೀಟ್ ಮಾಡ್ತಿದ್ದಾರೆ. ಇದು ತಪ್ಪು ಲಾವಣ್ಯ. ಏನು ನಮ್ಮಮ್ಮನಿಗೆ ಅಡ್ವೈಸಾ? ಹಾಗಲ್ಲ ಲಾವಣ್ಯ, ನಮ್ ಜೊತೆ ಇರೋರು ನಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ತಪ್ಪು ಅವ್ರ ಹತ್ರ ಇರಲ್ಲ, ನಮ್ಮ ಹತ್ರ ಇರುತ್ತೆ. ಸಾಧ್ಯವಾದ್ರೆ ಈ ಮಾತನ್ನ ಅತ್ತೆಯವ್ರಿಗೆ ಹೇಳ್ದೆ ಅಂತ ಅವ್ರಿಗೆ ತಿದ್ಕೊಳ್ಳೋದಕ್ಕೆ ಹೇಳು. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಮಮ್ಮನ ಕೆಟ್ಟೋರು ಅಂತಿದ್ದೀರಾ? ಸಾರಿ ಲಾವಣ್ಯ, ನಮ್ಮ ಅಮ್ಮ ಆಗಿದ್ರೆ ಏನ್ ಮಾತು ಹೇಳ್ಬೇಕಾಗಿತ್ತೋ ಅದನ್ನೇ ನಮ್ಮ ಅತ್ತೆಯವ್ರಿಗೂ ಹೇಳಿದೀನಿ. ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳು, ಅತ್ತೆಯವ್ರ ಬಗ್ಗೆ ಇನ್ ಮುಂದೆ ಒಂದು ಮಾತು ಆಡಲ್ಲ. ಲಾವಣ್ಯ, ಬೀಗರು ಬಂದ್ರಮ್ಮ. ಬೀಗರು ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬಿಗ್ತಿ. ನಮಸ್ಕಾರ. ಬನ್ನಿ ಹೋಗೋಣ, ಬನ್ನಿ. ನಡೀರಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬಿಗ್ರೆ, ಬನ್ನಿ ಬಿಗ್ತಿಯಮ್ಮ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ರಂಜಿತ್ ಬಂದಿಲ್ವನಮ್ಮ? ಬರಕ್ ಹೇಳಿದೀನಿ ಬಿಗ್ರೆ, ಬಂದ್ಬಿಡ್ತಾನೆ. ಲಾವಣ್ಯ, ಜ್ಯೂಸ್ ತಗೊಂಡ್ ಬಾಮ. ಸರಿಮಾ. ಅಮ್ಮ, ಬಾರೋ. ಬಾಪ ರಂಜಿತ್, ನಿನ್ನನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ.
ನಾನು ಬಾಯಿ ಬಿಟ್ಟು ಕ್ಷಮೆ ಕೇಳದೇ ಇದ್ರು ನೀವೇ ನನ್ನನ್ನು ಕ್ಷಮಿಸ್ಬಿಟ್ರಿ. ತುಂಬಾ ಥ್ಯಾಂಕ್ಸ್ ರಂಜಿತ್. ಥ್ಯಾಂಕ್ಸ್ ಮಾತ್ರ ಹೇಳಿ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಮರೆಯಕ್ಕಾಗದೇ ಇರೋಷ್ಟು ನಾನು ನಿನಗೆ ಟಾರ್ಚರ್ ಮಾಡಿದ್ದೀನಿ. ಕ್ಷಮಿಸಕ್ಕಾಗದೇ ಇರೋಷ್ಟು ನಿನ್ನ ಪ್ರಾಣದ ಜೊತೆ ಆಟ ಆಡಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಸರ್, ಈಗ ಅದೆಲ್ಲ ಯಾಕೆ ಸರ್ ಮಾತಾಡ್ತಾ ಇದ್ದೀರಾ? ಪಾಸ್ಟ್ ಈಸ್ ಪಾಸ್ಟ್. ನಡಿಬೇಕಾಗಿರೋದು ಒಳ್ಳೇದಾಗಿದ್ರೆ ಅದಷ್ಟೇ ಸಾಕು ಸರ್ ನಮಗೆ. ಈಗ ನಾನು ಹಳೇದನ್ನೆಲ್ಲ ಮರ್ತ್ಬಿಟ್ಟಿದ್ದೀನಿ, ನೀವು ಮರ್ತ್ಬಿಡಿ ಸರ್. ಹೌದು, ತುಳಸಿನ ಯಾಕಪ್ಪ ಕರ್ಕೊಂಡು ಬರ್ಲಿಲ್ಲ? ನಾನು ಅವಳನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಇಲ್ಲ ಸರ್, ತುಳಸಿ ಕಾಲೇಜ್ಗೆ ಹೋಗಿದ್ದಾಳೆ. ಅವಳನ್ನ ಕರ್ಕೊಂಡು ಬರ್ಬೋದಿತ್ತಲ್ಲಪ್ಪ. ನೀನಾದ್ರೂ ನಿನ್ ತಂಗಿ ಬದುಕನ್ನ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನ ಕ್ಷಮಿಸ್ಬಿಟ್ಟೆ. ಆದ್ರೆ ತುಳಸಿ ಹಾಗಲ್ಲಪ್ಪ. ಚಾರು ಅಪ್ಪ ನನಗೂ ಅಪ್ಪನ ಹಾಗೇನೆ. ನಮ್ಮಪ್ಪ ಮಾಡಿದ ತಪ್ಪನ್ನ ನಾವ್ ಹೇಗ್ ಕ್ಷಮಿಸ್ತೀನೋ ಹಾಗೆ ನಾನ್ ಮಾಡಿದ ತಪ್ಪನ್ನ ಮರ್ತ್ಬಿಟ್ಟೆ ಅಂತ ಅವಳು ಹೇಳಿದಾಳೆ. ಇದನ್ನೆಲ್ಲ ನಮ್ಮಣ್ಣ ಬಂದು ನನಗೆ ಹೇಳಿದಾಗ ನನ್ ಕಣ್ಣೆ ತುಂಬ್ಕೊಂಡ್ ಬಂತಪ್ಪ. ಒಂದು ಚಿಕ್ಕ ಹುಡುಗಿಗಿರೋ ಬುದ್ಧಿ ನನಗಿಲ್ದೆ ಹೋಯ್ತಲ್ಲ ಅಂತ ತುಂಬಾ ನೋವಾಯ್ತು. ಸರ್, ಇದಕ್ಕೋಸ್ಕರ ನೀವ್ಯಾಕೆ ಸರ್ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಇನ್ ಮುಂದೆ ನಮ್ಮ ಎರಡು ಕುಟುಂಬಗಳು ತುಂಬಾ ಸಂತೋಷವಾಗಿರ್ಬೇಕು. ಅದಕ್ಕೇನ್ ಮಾಡ್ಬೇಕೋ ಅದ್ರ ಬಗ್ಗೆ ಮಾತಾಡಿ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹಾಯ್ ನಿತೀಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಗೊಳ್ಳಿ ಮಾವ, ತಗೊಳ್ಳಿ ಅತ್ತೆ. ಬೇಡ, ನನಗೆ ಮನೆಯಿಂದ ಹೊರಡುವಾಗ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ಪರವಾಗಿಲ್ಲ ಅತ್ತೆ, ತಗೊಳ್ಳಿ. ಏಯ್, ಬೇಡ ಅಂದ್ರೆ ಒಂದ್ಸರಿ ಅರ್ಥ ಆಗಲ್ವಾ ನಿನ್ಗೆ? ಬೀಗ್ತಿಯವ್ರಿಗೆ ಇನ್ನೂ ಕೋಪ ಹೋಗ್ಲಿಲ್ಲ ಅನ್ಸುತ್ತೆ. ಹೇಗ್ರಿ ಹೋಗುತ್ತೆ, ಹೇಗ್ ಹೋಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಅಕ್ಕ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀನ್ ಸುಮ್ನಿರು ಗಾಯತ್ರಿ. ನನ್ಗಿರೋದು ಒಬ್ನೇ ಮಗ. ಇವನಿಗೆ ಮರ್ಯಾದೆಯಿಂದ ಮದ್ವೆ ಮಾಡಿಸಿ ಕಣ್ ತುಂಬ ನೋಡ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಇವನೇನ್ ಅನಾಥನ? ಇವ್ರು ಕರ್ಕೊಂಡು ಹೋಗಿ ಕಳ್ಳ ಮದ್ವೆ ಮಾಡಿಸಿದ್ದಾರೆ. ಅಯ್ಯೋ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ನಾನು ಈ ರೀತಿ ನೋವೆಲ್ಲ ಅನುಭವಿಸಿದ್ದೀನಿ. ನೋವು ಅನುಭವಿಸಿದವರು ಅದು ಇನ್ನೊಬ್ರಿಗೆ ಬರಬಾರ್ದು ಅಂತ ಆಸೆ ಪಡ್ತಾರೆ. ಆದ್ರೆ ನೀವೇನ್ ಮಾಡಿದ್ರಿ? ನಿಮ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ನಮ್ ಕುಟುಂಬಕ್ಕೆ ತಂದು ಹಾಕಿದ್ರಿ. ಸ್ವಲ್ಪ ಸಮಾಧಾನವಾಗಿ ಮಾತಾಡೋ ರುಕ್ಮಿಣಿ. ನಿನ್ನ ಮನಸ್ಸಿನಲ್ಲಿ ನೋವಿದೆ ಅಂತ ಇಲ್ಲಿದ್ದವ್ರಿಗೆಲ್ಲ ನೋವು ಕೊಡೋದಾ? ಹೌದು ಕಣ್ರಿ, ನಾನೇನ್ ಮಾತಾಡಿದ್ರು ನಿಮಗ್ ತಪ್ಪಾಗೆ ಕಾಣುತ್ತೆ. ಅದಕ್ಕೆ ಹೇಳ್ದೆ ನಾನು ಇಲ್ಲಿಗೆ ಬರೋದಿಲ್ಲ ಅಂತ. ನೀವೇ ನನ್ ಬಲವಂತ ಮಾಡಿ ಕರ್ಕೊಂಬಂದ್ರಿ. ಸರಿ, ಈಗ ಸಮಾಧಾನ ಮಾಡ್ಕೊ. ನೀನು ಸ್ವಲ್ಪ ನನ್ಗೆ ಈ ಮನೆಗೆ ಬಂದ್ರೆ ಹೀಗೆ ಮಾತಾಡ್ಬೇಕು ಅಂತ ಅನ್ಸೋದು. ಸರಿ, ನಾನ್ ಕಾರಲ್ಲಿ ಕೂತಿರ್ತೀನಿ, ನೀವು ಬನ್ನಿ. ಬೀಗ್ರೆ ಸ್ವಲ್ಪ ದಿನಗಳವರೆಗೆ ಹೀಗೆ ಇರ್ತಾಳೆ. ಲಾವಣ್ಯ ಮನೆಗೆ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಸಮಯ ಮುಗಿದ್ರೊಳಗೆ ನನ್ನ ಮಗನ್ನು ಸೊಸೆನೂ ಮನೆಗೆ ಕರ್ಕೊಂಡು ಹೋಗ್ತೀವಿ. ಸಂತೋಷವಾಗಿ ಕರ್ಕೊಂಡು ಹೋಗಿ ಬಿಗ್ರೆ. ಲಾವಣ್ಯ, ಹೋಗೋಣವಾ? ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಸರಿ. ಅತ್ತೆ, ನಾವು ಹೋಗಿ ಬರ್ತೀವಿ ಅತ್ತೆ. ಆಯ್ತು ಅಳಿ ಅಂದ್ರೆ ಸಂತೋಷವಾಗಿ ಹೋಗಿ ಬನ್ನಿ. ಸರಿ ಬೀಗ್ರೆ, ನಾವಿನ್ ಹೋಗಿ ಬರ್ತೀವಿ. ನಿತೇಶ್, ಸರಿ. ಲಾವಣ್ಯ, ಬನ್ನಿ ಹೋಗೋಣ. ಬನ್ನಿ. ಹಾ, ನಡೀರಿ.
ದೀಪ್ತಿ ಅವರೇ, ಹೆಣ್ಣಿನ ಕಡೆಯವರು ಮನೆವರೆಗೂ ಬಂದು ಬಿಟ್ಟು ಹೋಗೋದು ಸಂಪ್ರದಾಯ. ನೀವು ಮನೆವರೆಗೆ ಬಂದು ಹೌದು ಇಲ್ಲೆಲ್ಲ ಸಂಪ್ರದಾಯದ ಪ್ರಕಾರನೇ ನಡೀತಾ ಇರೋದು. ಇದೊಂದೇ ಕೊರತೆ ಆಗಿರೋದು. ನೀವೀಗೇನ್ ಬರ್ತೀರಾ ಇಲ್ವೋ? ನೀವು ಹೋಗಿ ಬನ್ನಿ, ನಾನು ಇನ್ನೊಂದ್ಸಲ ಬರ್ತೀನಿ. ಬರ್ತೀವಿ ಬೀಗ್ರೆ. ಬರ್ತೀನಪ್ಪ ರಂಜಿತ್. ಬರ್ತೀವಮ್ಮ. ಹೋಗ್ಬನ್ನಿ ಸರ್. ಬರ್ತೀನಿ ರಂಜಿತ್. ಹೋಗ್ಬಾ. ಅಮ್ಮ ಹೋಗ್ಬಿಟ್ಟು ಬರ್ತೀನಿ. ಅಣ್ಣ ಬರ್ತೀನಿ. ಹೋಗ್ಬಿಟ್ಟು ಬಾ ಲಾವಣ್ಯ. ಹೋಗಿ ಬರ್ತೀವತ್ತೆ. ಹೋಗಿ ಬನ್ನಿ. ಬರ್ತೀನಿ ಬಾಯ್ ರಂಜಿತ್. ನಿತೀಶ್. ದೇವ್ರು ಒಳ್ಳೇದ್ ಮಾಡ್ಲಿ. ಅಮ್ಮ, ನೀನ್ ಯಾಕಮ್ಮ ಅಳ್ತಾ ಇದೀಯಾ? ಅವ್ರು ನಮ್ ಜೊತೆ ಸಿಟ್ಟಲ್ಲಿ ಮಾತಾಡಿದ್ರು. ಲಾವಣ್ಯನವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವ್ಳು ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು ಕಣೋ. ಸರಿನಮ್ಮ, ಪ್ರಕಾಶನ ಹತ್ರ ದುಡ್ಡಿಗೆ ರೆಡಿ ಮಾಡೋದು ಕೇಳಿದೀನಿ. ಅದೇನಾಯ್ತು ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಬರ್ತೀನಮ್ಮ. ಏಯ್, ಅಷ್ಟ್ ಚೆನ್ನಾಗಿರೋ ಕೂದಲಿನ ಕತ್ತರಿಸ್ಕೊಂಡು ಹೆಂಗ್ ಮಾಡ್ಕೊಂಡಿದ್ಯಾ ನೋಡು, ಪರ್ಕೆ ತರ. ಹೌದು, ನಿಧಾನಕ್ಕೆ ಬಚ್ತೀನಿ, ಸುಮ್ನಿರೆ. ಅಲ್ವೇ, ಕಾಲೇಜ್ಗೆ ಹೋಗ್ಬಿಟ್ಪಾ ಅಂದ್ರೆ ದುಡ್ಡು ಕೇಳ್ತಿಯಲ್ಲ, ನಿಂಗ್ಯಾಕ್ ದುಡ್ಡು ಅಂತ. ಅಮ್ಮ, ಕಾಲೇಜಲ್ಲಿ ಎಲ್ರೂ ಸೇರ್ಕೊಂಡು ಆಶ್ರಮದ ಮಕ್ಕಳಿಗೆ ನೋಟ್ಬುಕ್ ಕೊಡ್ಬೇಕು ಅಂತಿದೀವಿ. ಎಲ್ರೂ ಹಣ ಕೊಟ್ಟಾಯ್ತು, ನಾನ್ ಕೊಟ್ಟಿಲ್ಲ ಅಮ್ಮ. ಹಾ, ನಮ್ ಬದುಕೆ ಅನಾಥವಾಗಿ ಬೀದಿಗೆ ಬಿದ್ದಿದೆ. ಕಾಲೇಜಲ್ಲಿ ಹಣ ಕೇಳಿದ್ರಂತೆ. ನೋಡು, ಇನ್ನೊಂದ್ಸಲ ಕಾಲೇಜಲ್ಲಿ ಏನಾದ್ರು ದುಡ್ಡು ಕೇಳಿದ್ರೆ, ನಮ್ಮಪ್ಪ ಆಸ್ತಿನೆಲ್ಲ ಮಾರಿ ನಮ್ಮ ಅಕ್ಕಂಗ್ ಕೊಟ್ಟಿದ್ದಾರೆ, ನಮ್ಗೆ ಊಟಕ್ಕೆ ಗತಿ ಇಲ್ಲ, ನೀವೇ ಕಲೆಕ್ಷನ್ ಮಾಡಿ ದುಡ್ಡನ್ನ ಕೊಡಿ ಅಂತ ಕೇಳು. ಆಗ ನಿನ್ನ ದುಡ್ಡು ಕೇಳಲ್ಲ, ಏನು ಕೇಳಲ್ಲ, ಗೊತ್ತಾಯ್ತಾ? ಏನಮ್ಮ ನೀನು ಮನೆ ಜಗಳನ್ನ ನನ್ನ ಕಾಲೇಜಲ್ಲಿ ಬೇರೆ ಹೋಗಿ ಹೇಳ್ಬೇಕಾ? ಏಯ್, ಯಾಕೆ ದಿಮಾಕ? ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ನನ್ಗೆ ಎದುರುವಾದಿಸ್ತೀಯಾ? ಕೊಟ್ರೆ ಹಂಗೇನೆ. ಅಪ್ಪ ನೋಡಪ್ಪ, ಅಮ್ಮ ಹೆಂಗ್ ಹೊಡಿತಾಳೆ ಅಂತ. ನೋಡಕ್ ಹೇಳು, ಚೆನ್ನಾಗ್ ನೋಡಕ್ ಹೇಳು. ಆಗ್ಲಾದ್ರೂ ಈ ಮನುಷ್ಯಂಗೆ ಮನೇಲಿ ಹೆಂಡತಿ ಮಕ್ಳಿದಾರೆ ಅಂತ ಗೊತ್ತಾಗ್ಲಿ. ತರಕಾರಿ ತರಕ್ ಹೇಳಿದ್ರೆ ಅರ್ಧ ಗಂಟೆ ಬೇಕು, ಕೊಡ್ರಿ. ಅಲ್ಲಮ್ಮ ಪವಿತ್ರ, ದುಡ್ಡು ಬೇಕು ಅಂತ ನನ್ ಕೇಳ್ಬೇಕಾಗಿತ್ತು, ನೀನು ಅವಳನ್ನ ಯಾಕೆ ಕೇಳೋದಕ್ ಹೋದೆ? ಅಪ್ಪ, ಹಣ ಕೊಡು ಅಂತ ಅಮ್ಮನ್ ಕೇಳಿದ್ರೆ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳ್ತಾಳೆ. ಸಾಲದಕ್ಕೆ ನನ್ ಮದ್ವೆ ಮಾಡಿ ಬೇರೆ ಮನೆಗ್ ಬೇರೆ ಕಳಿಸ್ತಾಳಂತೆ. ಆ ಮಾತೆಲ್ಲ ಹೇಳೋದಕ್ಕೆ ಅವಳು ಯಾರು? ನಾನ್ ನಿನ್ನನ್ನು ಓದಿಸ್ತೀನಿ, ಆಯ್ತಾ? ಈಗ ದುಡ್ಡೆಷ್ಟು ಬೇಕು? 200 ರೂಪಾಯಿ ಅಪ್ಪ. ಅಷ್ಟೇ ತಾನೇ? ತಗೋ, ಈ 200 ರೂಪಾಯಿ ಕಾಲೇಜಿಗೆ ಕೊಟ್ಬಿಡು. ಇದು ನೀನ್ ಖರ್ಚಿಗೆ ಇಟ್ಕೋ. ಥ್ಯಾಂಕ್ಸ್ ಅಪ್ಪ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಪರವಾಗಿಲ್ಲ, ಹೋಗ್ಬಾ. ಸರಿ, ಬಾಯ್ ಅಪ್ಪ. ಓಕೆ, ಹುಷಾರಾಗಿ ಹೋಗ್ಬಾ. ಸರಿ ಅಪ್ಪ. ಮುತ್ತು, ಪವಿತ್ರ ಕಾಲೇಜ್ಗೆ ಹೋದ್ಲೇನೋ? ಈಗ ತಾನೇ ಹೋದ್ಲಮ್ಮ. ಅದೇನೋ ಹಣ ಬೇಕು ಅಂತ ಅವಳ ಹತ್ರ ಗೋಗರಿತಾ ಇದ್ಲಲ್ಲೋ? ಅದನ್ನ ನಾನು ಕೊಟ್ಟು ಕಳ್ಸಿದೀನಿ. ಹಾ, ಸರಿ, ಬಾ. ಮುತ್ತು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವೇನು ಈ ಕಡೆ? ಶುಭ ಕಾರ್ಯಕ್ಕೆ ಹೇಳಿದ್ರೆ ಸಂತೋಷ ಪಡ್ತಿರೋ ಕೋಪಿಸ್ಕೋತಿರೋ ಒಂದು ಗೊತ್ತಿಲ್ಲ. ಅಲ್ಲ, ಓ ಅಣ್ಣ, ಕೋಪ ಮಾಡು. ಏನಿದು ಹೊರಗಡೆನೆ ನಿಂತ್ಕೊಂಡ್ಬಿಟ್ರಲ್ಲ? ಬನ್ನಿ, ಒಳಗ್ ಬನ್ನಿ. ಒಳ್ಳೆ ವಿಷಯ ಮಾತಾಡುವಾಗ ಬಾಗ್ಲಲ್ಲಿ ನಿಂತ್ಕೊಂಬಾರ್ದು. ಬಾ ಅಣ್ಣ, ಬನ್ನಿ. ಹಾ, ಸರಿ. ಮುತ್ತು, ಈ ಮನುಷ್ಯ ಯಾಕೆ ಬಂದಿದ್ದಾನೆ ಅಂತ ಗೊತ್ತೇನೋ? ಪವಿತ್ರನ್ ಮದ್ವೆ ವಿಷಯ ಮಾತಾಡೋಕೆ ಅಂತ. ಅಮ್ಮ, ನಾನು ಅವತ್ತೇ ಹೇಳಿದ್ನಲ್ಲ, ಪವಿತ್ರ ಮದ್ವೆ ಈಗ್ಲೇ ಬೇಡ ಅಂತ. ಹೌದು ಕಣೋ, ಆದ್ರೆ ಈ ಭದ್ರಕಾಳಿ ಸುಮ್ನೆ ಇರ್ಬೇಕಲ್ಲೋ? ನೋಡು, ಹೋಗವಳಿಗೆ 2 ಚೆನ್ನಾಗ್ ಬಾರ್ಸು. ನನ್ನ ಮಗಳಿಗೆ ಈಗ್ಲೇ ಯಾಕೆ ಮದ್ವೆ ಅಂತ ಕೇಳು. ಆಗ ಬಂದಿರೋನು ಹೊರಗೆ ಹೋಗ್ತಾನೆ. ಬೇಡ, ಹೋಗ್ಲಿ ಬಿಡಮ್ಮ. ಬಂದವ್ರ ಮುಂದೆ ನಮ್ಮನೆ ಮರ್ಯಾದೆ ಹಾಳು ಮಾಡ. ಕರ್ಮ. ಅವ್ರು ಹೋಗ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಸರಿ.